ಇನ್ನು ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಾವು ಒಂದು ಮಾತು ಕೇಳಿದ್ವಿ. ಏನು ಅಂದರೆ ಅಲ್ಲಿ ಯಾರು ಏನು ಬೇಕಾದರೂ ಮಾತಾಡ್ತಾರೆ, ಯಾರು ಏನು ಮಾತಾಡಿದ್ರು ಕೂಡ ಅಷ್ಟೇನೆ. ಹೀಗಾಗಿ ಏನು ಅಂತಂದರೆ ಅಲ್ಲಿ ಮಾತಾಡುವಂಥರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಈಗ ನಮ್ಮ ರಾಜಕಾರಣ ನೋಡಿ, ರಾಜಕಾರಣನೂ ಹಾಗೇನೆ. ಮೂರೂ ಪಕ್ಷದಲ್ಲಿ ನೋಡಿ, ಮೂರು ಪಕ್ಷದ ನಾಯಕರು ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನೀವು ಕೇಳಿದಾಗ ಕೊಡೋದು ಉತ್ತರ ಬೇರೆ ವಿಚಾರ, ಕೇಳಿದಿದ್ರೂ ಕೂಡ ಕೆಲವರು ಕರೆದು ಉತ್ತರ ಕೊಡ್ತಾರೆ. ನೋಡಿ, ನಮ್ಮ ಬಿ ಆರ್ ಪಾಟೀಲರು ಮಾತಾಡಿರುವಂಥ ರೀತಿ. ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯವರು 5 ವರ್ಷ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ. ಈ ಸಂದರ್ಭದಲ್ಲಿ ಇದು ಬೇಕಿತ್ತಾ? ಬಿ ಆರ್ ಪಾಟೀಲರು ಅವರು ಮುಖ್ಯಮಂತ್ರಿಗಳ ಸಲಹೆಗಾರರು ಕೂಡ ಹೌದವರು. ಅವರಿಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಯಾವ ರೀತಿ ಸಂದೇಶ ರವಾನೆ ಆಗುತ್ತೆ ಯೋಚನೆ ಮಾಡಿ. ಈ ಸ್ಟೇಟ್ಮೆಂಟ್ ಕೊಟ್ಟರು. ಅದಾದಮೇಲೆ ಯತೀಂದ್ರ ಮತ್ತೆ ವಾಪಸ್ ಹೇಳಿದ್ರು, ಇಲ್ಲ ಮುಖ್ಯಮಂತ್ರಿಗಳು ಖಂಡಿತವಾಗಲೂ 5 ವರ್ಷ ಇದ್ದೇ ಇರ್ತಾರೆ, ಸಿದ್ದರಾಮಯ್ಯವರು 5 ವರ್ಷ ತಮ್ಮ ಅವಧಿನ ಪೂರೈಸ್ತಾರೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಯವರ ಪುತ್ರ ಹೇಳಿದರು. ಇಬ್ಬರೂ ನಾಯಕರು ಏನು ಮಾತಾಡಿದ್ದಾರೆ ಬನ್ನಿ ನೋಡು. CM ಬದಲಾವಣೆ ಆಗಬೇಕು ಅಂತ ಇಲ್ಲ, 5 ವರ್ಷ ಎಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲೂ ಚರ್ಚೆ ಇಲ್ಲ. ಇರ್ಬೋದಲ್ಲ, ಸೇಮ್ 5 ವರ್ಷನೂ ಇರಬೇಕು ಅಂತ ಬಯಸ್ತಾ ಇದ್ವಿ. ಒಂದು ವೇಳೆ ಹೈಕಮಾಂಡ್ ಅವರು ತೀರ್ಮಾನ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ. ಅವ್ರು ಯಾವಾಗಲೂ ಕಾನ್ಫಿಡೆಂಟ್ ಆಗಿರ್ತಾರೆ, ಯಾಕೆಂದರೆ ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟ್ಕೊಂಡಿದ್ದವ್ರು ಅಂತಲ್ಲ. ಸೊ ಅವ್ರು ಏನೇ ಬಂದರೂ ಅವರಾಗೆ ಖಂಡಿತ. ಇವಾಗ ನಾವು ಮೂರು ಬೈ ಎಲೆಕ್ಷನ್ ಗೆದ್ದಿದ್ದೀವಿ. ಸೊ ಹಾಗಾಗಿ ಜನರ ಬೆಂಬಲ ನಮಗಿದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಜನರ ಬೆಂಬಲ ಇದ್ಮೇಲೆ ನಾವು 5 ವರ್ಷ ಕಂಪ್ಲೀಟ್ ಮಾಡ್ತೀವಿ. ಈಗ ರಾಜೀನಾಮೆ ಕೊಡೋದಕ್ಕೆ ಏನಾದರೂ ಕಾರಣ ಇರಬೇಕು, ತಂದೆಯಿಂದ ಮುಖ್ಯಮಂತ್ರಿಗಳಿಂದ ತಪ್ಪಾಗಿರಬೇಕು. ಆದರೆ ಮುಖ್ಯಮಂತ್ರಿಗಳು ತಪ್ಪೇ ಮಾಡಿದೆ, ಸುಳ್ಳು ಆರೋಪ ಹೊರಿಸಿ ಮತ್ತು ತನಿಖಾ ಸಂಸ್ಥೆಗಳನ್ನು ರಾಜ್ಯಪಾಲರ ಕಚೇರಿ ಉಪಯೋಗಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಅನುಮತಿ ಕೊಡಿಸುವಂಥದ್ದು ಇದೆಲ್ಲ ಮಾಡಿದಾಗ ನಾವು ರಾಜಕೀಯವಾಗಿ ಅವ್ರನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇರಲಿಲ್ಲ. ಪಕ್ಷ ಕೂಡ ಮತ್ತು ನಮ್ಮ ಹೈಕಮಾಂಡ್ ಕೂಡ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ಇದು ಸುಳ್ಳು ಆರೋಪ, ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ನಿಮ್ಮ ಜೊತೆ ಇರ್ತೀವಿ ಅಂತ ಸಂದೇಶ ಕೊಟ್ಟಿದ್ದರು. ತಂದೆಯವರು ಹಾಗೆ ಮಾಡಿದ್ರು. ಮತ್ತು ನಾವು ಕೂಡ ಜನರ ಹತ್ರ ಹೋದ್ವಿ, ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಅಂತಲೇ ನಾವು ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ದು. ಜನರು ಕೂಡ ಅದಕ್ಕೆ ಬೆಂಬಲ ಕೊಟ್ಟರು. BJP ಮತ್ತು JDS ಅವ್ರ ಷಡ್ಯಂತ್ರಕ್ಕೆ ಅವ್ರ ಬೆಂಬಲ ಇಲ್ಲ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವಿನ್ನೂ ನಮಗೊಂದು ನೈತಿಕ ಸ್ಥೈರ್ಯ ಸಿಕ್ಕಿದೆ, ನಾವು ರಾಜೀನಾಮೆ ಕೊಡೋದಿಲ್ಲ.